ಅದೇ ಇಲ್ಲಿ ಸಂಭವಿಸಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿನ ನಂಬಿದಂತಹ ಜನರೇ, ನಿಮ್ಮ ಜೀವಿತದಲ್ಲಿಯೂ ನನ್ನ ಜೀವಿತದಲ್ಲಿಯೂ ಸಹ ಇದು ಅನೇಕ ಸಾರಿ ಪ್ರಶ್ನೆ ಬರುತ್ತೆ. ಏಕೆ ನಮಗೆ ಸಂಭವಿಸಿತು? ನಾವು ಸ್ವಾಮಿಯನ್ನು ನಂಬಿದ್ದೇವೆ, ಸ್ವಾಮಿಯ ಜೊತೆಗೆ ಹೋಗ್ತಾ ಇದ್ದೇವೆ, ಆದರೂ ಕೂಡ ನಮ್ಮಲ್ಲಿ ಈ ಕಷ್ಟಗಳು ಬರ್ತಾ ಇದೆ ಎಂಬುದಾಗಿ ಹೇಳ್ತೇವೆ. ಏಕೆಂಬ ಪ್ರಶ್ನೆ ನಮ್ಮಲ್ಲಿ ಬಂದೇ ಬರುತ್ತವೆ. ಆದರೆ ಒಂದು ದಿನ ದೇವರ ರಾಜ್ಯದಲ್ಲಿ ಪ್ರವೇಶಿಸುವಾಗ ಕರ್ತನು ನೀವು ಪ್ರೀತಿಸಿದ್ದರಿಂದಲೂ ಆತನ ಸಂಕಲ್ಪದ ಮೇರೆಗೆ ನೀವು ಕರೆಯಲ್ಪಟ್ಟಿದ್ದರಿಂದಲೂ ಇವೆಲ್ಲವೂ ನಿಮಗೆ ಒಳಿತಿಗಾಗಿಯೇ ಕರ್ತನು ಅನುಮತಿಸಿದನೆಂದು ತಿಳಿಯುವಿರಿ. ನೀವು ಅಂಥದ್ದನ್ನೇ ತಿಳಿದುಕೊಳ್ಳಬೇಕು. ನಮ್ಮ ಒಳಿತಿಗೋಸ್ಕರ ನಮ್ಮನ್ನು ಬೇರ್ಪಡಿಸಿ ಆತನ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ನಮ್ಮ ಹಿತಕ್ಕಾಗಿ, ನಮ್ಮ ಅನುಕೂಲಕ್ಕಾಗಿ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸುವನೆಂಬುದಾಗಿ ನಾವು ನೋಡ್ತೇವೆ. ಅಂದು ನಿಮ್ಮ ಕಣ್ಣೀರನ್ನು ತನ್ನ ಬಂಗಾರದ ಹಸ್ತದಿಂದ ಒರೆಸುವನು. ಹಾಗಾಗಿ ನಾವು ಧೈರ್ಯ ಹೊಂದಿದವರಾಗಿ, ಹೊಂದಿದವರಾಗಿ ಮುಂದೆ ಹೋಗುವುದಾದರೆ ದೇವರ ಹಿತ ಇನ್ನೂ ಹೆಚ್ಚಾಗಿ ನೆರವೇರುವುದು. ನಮ್ಮನ್ನು ಆತನು ಉದ್ಧಾರ ಮಾಡುವನು. ಆದ್ದರಿಂದ ಕರ್ತನಲ್ಲಿ ಆದರಣೆಯನ್ನು ನಾವು ಹೊಂದುವವರಾಗಿರಬೇಕು. ದೇವರು ನಮ್ಮನ್ನು ಹಾಗೆ ಆಶೀರ್ವದಿಸುವನಾಗಿದ್ದಾನೆ. ನಮ್ಮನ್ನು ಕರೆದನು, ನಮ್ಮನ್ನು ಪ್ರೀತಿ ಮಾಡಿದನು. ಆತನ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ನಮ್ಮ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುವಂತೆ ಮಾಡುವಂತಹ ದೇವರು ಆಗಿದ್ದಾನೆ. ನಮ್ಮ ಕಾರ್ಯಗಳು ಅಂದರೆ ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಕಾರ್ಯಗಳು ಆತನು ಸಫಲಗೊಳಿಸುವನಾಗಿದ್ದಾನೆ. ಹಾಗಾಗಿ ನಾವು ದೇವರನ್ನು ಮರೆಯದೆ ನಾವು ಸ್ತುತಿಸುವವರಾಗಿರಬೇಕು. ನಾವು ನಮ್ಮ ಬಾಯಿಂದ ಸ್ತುತಿಯನ್ನು ಹೊರಡಿಸುವವರಾಗಿರಬೇಕು. ಕೀರ್ತನೆ 30:11 ಹೀಗೆ ಓದುತ್ತೇವೆ: ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ಇನ್ನೊಂದು ಸಾರಿ ಓದಿಕೊಳ್ಳೋಣ: ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ಹಾಗಾಗಿ ನಮ್ಮನ್ನೇ ನಾವು ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ದೇವರೇ, ಹೌದು, ನಿನ್ನ ಸಂಕಲ್ಪಕ್ಕನುಸಾರವಾಗಿ ನಮ್ಮನ್ನು ಆರಿಸಿಕೊಂಡು ಪ್ರೀತಿಸಿ ನಮ್ಮ ಹಿತಕ್ಕಾಗಿ, ನಮ್ಮ ಅನುಕೂಲಕ್ಕಾಗಿ ಅನೇಕ ಕಾರ್ಯಗಳನ್ನು ಸಿದ್ಧಪಡಿಸಿದ್ದಿ. ದುರ್ಘಟನೆಗಳನ್ನು ಸಂಭವಿಸಬಹುದಾದ ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಆಗುವಂತೆ ನೀನು ಮಾಡುವಂತಹ ದೇವರಾಗಿದ್ದಿ. ಅದಕ್ಕೆ ದೇವರೇ, ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ. ನಮ್ಮ ಅಪರಾಧಗಳನ್ನು ಕ್ಷಮಿಸು ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುವವರಾಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನಾದ ದೇವರೇ, ನಿಮ್ಮನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ. ಈ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲವರನ್ನು ನಿನ್ನ ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ನಡೆಸು. ಹೌದು ಸ್ವಾಮಿ, ನಮಗೆ ಕಷ್ಟಗಳು ಬರುವುದಾದರೆ ಅದು ನಿನ್ನ ಸಂಕಲ್ಪದಿಂದ ನೀನು ಕರೆಯಲ್ಪಟ್ಟು ನಮ್ಮ ಹಿತಕ್ಕಾಗಿ ಅನೇಕ ಕಾರ್ಯಗಳನ್ನು ಅನುಕೂಲ ಮಾಡುತ್ತಿ ಎಂಬುದಾಗಿ ನಾವು ಓದುತ್ತೇವೆ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಅನುಕೂಲವಾಗುವಂತೆ ಸಹಾಯ ಮಾಡು. ನಮ್ಮ ಜೀವಿತಗಳನ್ನು ಒಪ್ಪಿಸ್ತೇವೆ, ನಮ್ಮ ಕುಟುಂಬಗಳನ್ನು ಒಪ್ಪಿಸ್ತೇವೆ, ನಮ್ಮ ಸಮಾಜವನ್ನು ಒಪ್ಪಿಸ್ತೇವೆ, ನಮ್ಮ ರಾಜ್ಯ, ದೇಶ, ನೀನು ಕೊಟ್ಟಿರುವ ಈ ಜಗತ್ತನ್ನು ಒಪ್ಪಿಸ್ತೇವೆ. ಇದು ನಿನ್ನದು. ನಿನ್ನ ಚಿತ್ತಾನುಸಾರ ನಮ್ಮೆಲ್ಲರೂ ನಡೆಸು. ನಮ್ಮ ಬಂಧು ಮಿತ್ರರನ್ನು ಆಶೀರ್ವಾದ ಮಾಡು. ನಮ್ಮ ಸ್ನೇಹಿತರನ್ನು, ನಿನ್ನನ್ನು ತಿಳಿಯದ ಅನೇಕರನ್ನು ಸ್ವಾಮಿ ಆಶೀರ್ವಾದ ಮಾಡು. ಅವರು ತಿಳಿಯುವಂತೆ ಸಹಾಯ ಮಾಡು. ವಿಮೋಚನೆಯನ್ನು ಪಡೀಲಿಕ್ಕೆ ಸಹಾಯ ಮಾಡು. ಘನಮಾನ ನಿಮ್ಗೆ ಸಲ್ಲಿಸ್ತೇವೆ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೆನ್.